ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ರೋಜಾ. ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಜೋರು ಮಳೆಯಲ್ಲಿ ಜಾತ್ರೆಗೆ ಹೋಗಿದ್ನಲ್ವ, ಅಂಥ ಜೋರು ಮಳೆಯಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ನ ಮಾಡಿದೆ ಬಿಡ್ದೇನೆ. ಸೊ ಏನೆಲ್ಲ ತೊಗೊಂಡೆ, ಅಮೌಂಟ್ ಎಷ್ಟಾಯಿತು, ಅಂದರೆ ಜಾತ್ರೆಗೆ ಹೋಗೋಷ್ಟರಲ್ಲಿ ಖರ್ಚು ಎಷ್ಟಾಯಿತು, ಹಾಗೆ ನನಗೆ ಇಷ್ಟವಾದಂಥದ್ದು ತುಂಬಾ ಇಷ್ಟ ಆಯಿತು ಒಂದು ಐಟಮು, ಅದನ್ನು ಕೂಡ ಶೇರ್ ಮಾಡ್ತಾ, ಜೊತೆಗೆ ಫ್ರೆಂಡ್ಸ್ ಇನ್ನು ಅಲಸಂದಿ ಕಾಳು ಸಾಂಬಾರು ಜೊತೆಗೆ ಮುದ್ದೆನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇದು ಬೆಳಗ್ಗೆ ಟೈಮ್ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಕೂಲಾಗಿರುತ್ತೆ, ನೋಡಲಿಕ್ಕೂ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಹಾಗೆ ಬಾಗಿಲಿಗೆ ಕೂಡ ತುಂಬ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ. ಹಾಗೆ ನನ್ನ ಮಗ ಇವಾಗ ತುಂಬ ಲೇಟಾಗಿ ಎದ್ದಿದ್ದಾನೆ, ಯಾಕೆಂದರೆ ನೆನ್ನೆ ತುಂಬ ಟಯರ್ಡ್ ಆಗಿದ್ನಲ್ವ. ಸೊ ಹಾಗಾಗಿ ಟೈಮು ಕೂಡ ನೋಡ್ಬೋದು, ಅವನು ಎದ್ದಿರೋ ಟೈಮು 11:15 ಆಗ್ಲಿಕ್ಕೆ ಬರ್ತಾ ಇದೆ, ನಿಯರ್ ಇದೆ. ಸೊ ಈಗ ಎದ್ದು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇನ್ನು ಅಡುಗೆನ ಶುರು ಮಾಡ್ಕೊಳ್ಳಿಕ್ಕೆ ಮುಂಚೆ ನಾನೀಗ ನಿಮ್ಮೊಂದಿಗೆ ಏನೆಲ್ಲ ನಾನು ತೊಗೊಂಬಂದೆ ಜಾತ್ರೆಯಲ್ಲಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅಲ್ಲಿ ಎಷ್ಟೊಂದು ಮಳೆ ಇತ್ತು ಅಂತಂದರೆ ನಾನು ಹಿಂದಿನ ಲಾಗಲ್ಲಿ ನೀವು ನೋಡೇ ಇರ್ತೀರ. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋಗಳು ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಎಂಥ ಜೋರು ಮಳೆ ಅಂತಂದರೆ ಅಂಥ ಜೋರು ಮಳೆಯಲ್ಲೇ ಜನ ಎಷ್ಟು ಚೆನ್ನಾಗಿ ಜಾತ್ರೆ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಫ್ರೆಂಡ್ಸ್, ಇನ್ನು ಅದಾದಮೇಲೆ ಮನೆಗೆ ಸಹ ಬಂದ ನಂತರದಲ್ಲಿ ನಾನು ಏನೆಲ್ಲ ತೊಗೊಂಬಂದೆ ಜಾತ್ರೆಯಿಂದ ಅಂತಂದರೆ ಈ ಪ್ಯಾಂಟ್ ತೊಗೊಂಬಂದೆ ಫ್ರೆಂಡ್ಸ್. ಇದು 100 ರೂಪಾಯಿಗೆ ಒಂದು, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ನನ್ನ ಮಗನ ಐಟಮ್ಸೇ ಜಾಸ್ತಿ ಆಗಿಬಿಟ್ಟಿದೆ. ಅವನು ಒಂದು ಮೊಬೈಲ್ ಫೋನ್ ತೊಗೊಂಡ, ಜೊತೆಗೆ ಒಂದು ಮೊಬೈಲ್ ಫೋನಿಗೆ 50 ರೂಪೀಸ್ ತೊಗೊಂಡ್ರು ಫ್ರೆಂಡ್ಸ್. ಅದಾದಮೇಲೆ ಇನ್ನು PP ಅಂದ್ರಲ್ಲ, ಅದು 100 ಅಂತೆ. ಇನ್ನು ಪಕ್ಕದಲ್ಲಿ ಒಂದು ಚಕ್ರದ ಥರ ಇದೆಯಲ್ಲ, ಅದನ್ನು 100. ಆ್ಯಂಡ್ ಇದಿದೆಯಲ್ಲ ಗನ್ನು, ಇದು ಫ್ರೆಂಡ್ಸ್, ಇದು ಬೆಂಕಿ ಕಡ್ಡಿ, ಅಂದರೆ ಮರದ ಬೆಂಕಿ ಕಡ್ಡಿ ಬರುತ್ತಲ್ಲ, ಅದನ್ನು ಹಾಕೊಂಡು ಶೂಟ್ ಮಾಡೋದು, ಅದು ತುಂಬಾ ಚೆನ್ನಾಗಿದೆ, ಅದು 100 ರೂಪೀಸು. ಇನ್ನು ಒಂದು ವಾಚ್ ನೋಡಿದೆ ಫ್ರೆಂಡ್ಸ್, ಸ್ಮಾರ್ಟ್ ವಾಚು ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗನೂ ಆಟ ಮಾಡ್ತಿದ್ದ, ಕೊಡಿಸು ಅಂತೇಳಿ ಅದೊಂದು ತಗೊಂಡೆ ಫ್ರೆಂಡ್ಸ್. ಇಲ್ಲಿ ನಾಯಿ ಮರಿ ಕಾಣಿಸ್ತಾ ಇದೆಯಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. 50 ರೂಪಾಯಿಗೊಂದು, 100ಗೆ 2 ಹೇಳಿದರು. ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಇಷ್ಟ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅದು ನಾಯಿ ಮರಿ. ಅಲ್ಲಿ ತುಂಬ ಕಲರ್ ನಾಯಿ ಮರಿಗಳಿದ್ದು, ನನ್ನ ಮಗ ಅಂತೂ ಬಿಡಲೇ ಇಲ್ಲ, ನಾನು ಬಿಟ್ಟರು ನನ್ನ ಮಗ ಬಿಡಲೇ ಇಲ್ಲ, ಅವ್ನು ತೊಗೊಂಬಂದ ಅವ್ರ ಅಪ್ಪನ ಹತ್ರ ಹಠ ಮಾಡಿ. ಹಾಗೆ ಇನ್ನು 2 ಈ ಥರ ಗಿಡದ್ದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಪ್ಲಸ್ ಇನ್ನು ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕ್ಲಿಪ್ಪು 20 ರೂಪೀಸ್ ಓನ್ಲಿ ತೊಗೊಂಡು, ಇನ್ನು ಖಾರ ಮಂಡಕ್ಕಿ ಎಲ್ಲ ತೊಗೊಂಡು ಬಂದ್ವಿ. ಅರೌಂಡ್ ಇನ್ನು ಜಾತ್ರೆಗೆ ಹೋಗಿ ಬರೋಷ್ಟರಲ್ಲಿ ನಮಗೆ 1000 ಹತ್ತತ್ರ ಆಯಿತು ಅಂತಲೇ ಹೇಳ್ಬೋದು. ಇದಿಷ್ಟು ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದು ಐಟಮ್ಸು. ನನಗಂತೂ ನಾಯಿ ಮರಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್, ತುಂಬಾ ಕ್ಯೂಟಾಗಿದೆ. ನೀವೇನಾದರೂ ಜಾತ್ರೆಗಳಿಗೆ ಅಟೆಂಡ್ ಆದರೆ ತಗೊಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರು ಕಮ್ಮಿನೇ ಮಾಡಲಿಲ್ಲ, 50 ರೂಪಾಯಿಗೊಂದು, 100ಗೆ 2 ಹೇಳಿದ್ರು. ಸದ್ಯಕ್ಕೆ ಒಂದು ತಗೊಂಬಂದು, ಇನ್ನು ಆ ನಾಯಿಗೆ ಪಡಬಾರ್ದು ಹಿಂಸೆ ಎಲ್ಲ ಕೊಡ್ತಾವನೆ ನನ್ನ ಮಗ. ಅದ್ರ ಕಣ್ಣು ಕಿತ್ತಾಕೋದು, ತಲೆ ಬುಲ್ಡೆನೇ ಕಿತ್ತಾಕೋದು, ಈ ಥರ ಮಾಡ್ತಾವನೆ. ನಾವು ಅದನ್ನು ಜೋಡಿಸೋದು ಮತ್ತೆ ಅವ್ನು ಬಿಸಾಕೋದು. ಅವನು ತುಂಬ ನಾಯಿಗೆ ಟಾರ್ಚರ್ ಕೊಡ್ತಾವನೆ ನನ್ನ ಮಗ. ಮಕ್ಕಳಂದಮೇಲೆ ಹಂಗೆ ಎಲ್ಲ ಕಿತ್ತಾಕೋದು ಹಾಕೋದು ಮಾಡ್ತಾ ಇರ್ತಾರೆ. ಇನ್ನು ಫ್ರೆಂಡ್ಸ್, ಇನ್ನು ಅಡುಗೆಗೆ ಅಂತೇಳಿ ನಾನು ಅಲಸಂದಿ ಕಾಳು ಸಾಂಬಾರು, ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರ. ಅಲಸಂದಿ ಕಾಳು ಸಾಂಬಾರು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು. ಅಲಸಂದಿ ಕಾಳು ಸಾಂಬಾರಿಗೆ ದೋಸೆನೂ ಸಹ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟಿತ್ತಲ್ವ, ಅದಕ್ಕೆ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅಲಸಂದಿ ಕಾಳು ಸಾಂಬಾರು ಮಾಡಲಿಕ್ಕೆ ನಾನು ಜಾಸ್ತಿ ಕ್ವಾಂಟಿಟೀಲಿ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಕ್ವಾಂಟಿಟೀಲಿ ಅವರೆಕಾಳು, ಅದಾದಮೇಲೆ ಅಲಸಂದಿ ಕಾಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್. ಇನ್ನು ನೋಡಿ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನಾನು ಒಂದು ಪಾತ್ರೆಯಲ್ಲಿ ನೀವು ನೀರು ಹಾಕಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಕುಕ್ಕರ್ನೇ ತೊಗೊಂಬಿಟ್ಟಿದ್ದೀನಿ. ಕುಕ್ಕರ್ ವಿಸಲ್ ಕೂಗಿಸ್ಕೊಳ್ಳಲ್ಲ, ಜಸ್ಟ್ ನೀರನ್ನ ಹಾಕಿ ಕಾಳನ್ನೆಲ್ಲ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ 2 ಟೊಮೊಟೊ ಹಣ್ಣು ಕೂಡ ಇದಕ್ಕೆ ಬಳಸ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ತುಂಬ ಡಿಫ್ರೆಂಟಾಗಿ ಸಾಂಬಾರುಗಳನ್ನ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಕ್ವಿಕ್ಕಾಗಿ ಮಾಡಿಬಿಡೋಣ ಅಂತೇಳಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ. ಇನ್ನು ಚಟ್ನಿಗೆ ನಾನು ಏನೆಲ್ಲ ಹಾಕ್ಕೊಳ್ತೀನಿ ಅಂತಂದರೆ, ತೆಂಗಿನಕಾಯಿ ತುರಿ, ಜೊತೆಗೆ ಹುಣಸೆ ಹಣ್ಣು, ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿ, ಬೇಯಿಸಿರೋ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನ ಹಾಕಿ ನಾನು ಚಟ್ನಿನ ರುಬ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟೇ, ನಾನು ಇಷ್ಟ ಹಾಕ್ಕೊಂಡು ರುಬ್ಕೊಂಡು
ಆಮೇಲೆ ತರಕಾರಿಗಳನ್ನೆಲ್ಲ ನಾನು ಹೆಚ್ಚಿ ತಗೊಳ್ತೀನಿ. ಡೈಲಿ ತುಂಬ ವೆರೈಟಿ ಆಫ್ ತರಕಾರಿನ ತೊಗೊಂಡಿದ್ದೀನಿ, ಒಂದು 3-4 ವೆರೈಟಿ. ಅಂದರೆ ಇಲ್ಲಿ ನಾನು ಎಂಥ ಬೀನ್ಸು ಜೊತೆಗೆ ಆಲೂಗೆಡ್ಡೆ ಮತ್ತು ತೊಂಡೆಕಾಯಿ ಅಂತಾರಲ್ಲ ಫ್ರೆಂಡ್ಸ್, ತೊಂಡೆಕಾಯಿ, ಮೂಲಂಗಿ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಕಾನ್ಸ್ಟಿಪೇಷನ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆಯದದು. ಸೊ ಹೆಚ್ಚಾಗಿ ನಾರಿನ ಪದಾರ್ಥಗಳನ್ನ ತಿನ್ನೋದು ಒಳ್ಳೆಯದು. ಈ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು. ಮೂಲಂಗಿ ಮತ್ತು ಬೀನ್ಸಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತೆ. ಎಸ್ಪೆಷಲ್ ಜಾಸ್ತಿ ಅಂದ್ಬಿಟ್ಟು ಮೂಲಂಗಿಲಿರುತ್ತೆ. ಅದಾದಮೇಲೆ ಇನ್ನು ಸ್ವಲ್ಪ ನನ್ನ ಹಸ್ಬೆಂಡ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಹಿಂಗಿತ್ತು ಹಂಗಿತ್ತು, ಜಾತ್ರೆ ಅಷ್ಟು ಚೆನ್ನಾಗಿತ್ತು, ಅಂಥ ಜಾತ್ರೆಲಿ ಅಂಥ ಮಳೇಲೂ ಜಾತ್ರೆ ಮಾಡ್ತಾರಲ್ಲ ರೀ ಅಂತ ಎಲ್ಲ ಕಮ್ಯುನಿಕೇಷನ್ ಮಾತಾಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡ್. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಬೀನ್ಸ್ಗಳನ್ನೆಲ್ಲ ಇಲ್ಲಿ ನಾನು ಸಾಂಬಾರು ಅಲ್ಲಿ ಕಾಳನ್ನ ಬೇಯಕ್ಕೆ ಹಾಕ್ಬಿಟ್ಟು ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ನೀಟಾಗಿ ನಾರೆಲ್ಲ ಇರುತ್ತಲ್ವ ಅದೆಲ್ಲ ಬಿಡ್ಸಾಕೊಳ್ತಾ ಇದ್ದೆ. ಇನ್ನು ಫ್ರೆಂಡ್ಸ್, ಇನ್ನು ಆಲೂಗೆಡ್ಡೆಯಲ್ಲೆಲ್ಲ ನಾನು ಆಲೂಗೆಡ್ಡೆ ಸಿಪ್ಪೆನ ರಿಮೂವ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಆಲೂಗೆಡ್ಡೆ ಸಿಪ್ಪೆ ತಿನ್ನೋದು ಒಳ್ಳೆಯದು. ಇವಾಗ ವಾಯು ಅಂತ ಹೇಳ್ತಾರಲ್ಲ, ಸಡನ್ನಾಗಿ ಎದ್ದರೆ ಕಾಲು ಇಟ್ಕೊಳ್ಳೋದು ಆ ಥರ ಆಗ್ತಾ ಇರುತ್ತಲ್ಲ, ಅಂಥವರಿಗೆ ನೀವು ಸಿಪ್ಪೆನ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತ ಆಲೂಗೆಡ್ಡೆ ಹಾಕೋಬೋದು. ಆ ಥರ ತಿನ್ನೋದ್ರಿಂದ, ಸಿಪ್ಪೆ ಸಮೇತ ತಿನ್ನೋದ್ರಿಂದ ವಾಯು ಆಗಲ್ಲ. ಈವನ್ ಎಷ್ಟೋ ಜನಕ್ಕೆ ಆಲೂಗೆಡ್ಡೆ ಇಷ್ಟ, ತರಕಾರಿಗಳಲ್ಲಿ ಆಲೂಗೆಡ್ಡೆನ ಇಷ್ಟಪಡ್ತಾರೆ. ಜೊತೆಗೆ ವಾಯು ಅನ್ನೋರು ಎಷ್ಟೋ ಜನ ಅವಾಯ್ಡ್ ಮಾಡ್ತಾರೆ ಇಷ್ಟ ಇದ್ರೂ. ಸೊ ನೀವು ಸಿಪ್ಪೆ ಸಮೇತ ತಿನ್ನಿ, ಹೆಲ್ತಿಗೂ ಸಹ ಒಳ್ಳೆಯದು. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಬೀನ್ಸು ಕೂಡ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನನ್ನ ಮಗನ ಟಾರ್ಚರು. ಹೀಗೆ ಅಡುಗೆ ಮಾಡ್ತಾ ಮಾತಾಡ್ಕೊಳ್ತಾ ಹಾಗೆ ನಿಮ್ಮೊಂದಿಗೂ ಸಹ ನನ್ನ ಪುಟ್ಟದಾದ ಒಂದು ವೀಡಿಯೋನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಬೀನ್ಸ್ಗಳನ್ನೆಲ್ಲ ಆಚೆ ತೆಗೆದು ಎಲ್ಲನೂ ಮುರಿದು ಇಟ್ಕೊಂಡ್ಬಿಡ್ತೀನಿ. ಇನ್ನು ಮೂಲಂಗಿನೂ ಸಹ ನಾನು ಸಿಪ್ಪೆನ ರಿಮೂವ್ ಮಾಡ್ತೀನಿ, ಆಲೂಗೆಡ್ಡೆನೂ ಸಿಪ್ಪೆ ರಿಮೂವ್ ಮಾಡ್ತೀನಿ. ಯಾಕಂದರೆ ಫ್ರೆಂಡ್ಸ್, ಆಲೂಗೆಡ್ಡೆ ಮಧ್ಯ ಮಣ್ಣಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಸೊ ನೀಟಾಗಿ ವಾಶ್ ಮಾಡಿ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಅದೇ ಮೂಲಂಗಿನೂ ಅಷ್ಟೇ, ಮಧ್ಯದಲ್ಲಿ ಮಣ್ಣಿರುತ್ತೆ, ಅಷ್ಟು ತಿನ್ನಲಿಕ್ಕೆ ಒಂಥರ ಕಂಫರ್ಟೇಬಲ್ ಇರಲ್ಲ. ಸಿಪ್ಪೆ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಇಷ್ಟ ಆಗಲ್ಲ ಅನ್ನೋರು ನೀವು ಹಾಗೆಯೇ ಹಾಕ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿಬಿಡೋಣ, ಬಿಸಿ ಮುದ್ದೆ ಮತ್ತು ಅನ್ನ ಮಾಡ್ಕೊಂಬಿಡೋಣ ಅಂತೇಳಿ ಬೆಳಗ್ಗೆನೇ ಮುದ್ದೆ ಊಟ ಮಾಡಿಬಿಟ್ರೆ ಅಂತಂದರೆ ಒಳ್ಳೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಮಳೆಗಾಲಕ್ಕೆ ಬೆಚ್ಚಗೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಖಂಡಿತ ನಿದ್ದೆ ಬಂದೇ ಬರುತ್ತೆ, ಆಫ್ಟರ್ನೂನ್ ನಿದ್ದೆ ಬಂದೇ ಬರುತ್ತೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಇನ್ನೂ ಆಗಿಲ್ವೇನಮ್ಮ ಅಂತ ಕೇಳ್ತಾಯಿದ್ರು. ಸೊ ಹಾಗೆ ನಾನು ವೀಡಿಯೋ ಶೂಟ್ ಎಲ್ಲ ಮಾಡೋದು ನೋಡಿ ಅವರು ಏನೂ ಮಾತಾಡಲಿಲ್ಲ, ಸುಮ್ಮನೆ ಆದರು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತರಕಾರಿಗಳನ್ನೆಲ್ಲ ಹೆಚ್ಚಿ ತೊಗೊಂಡ್ಬಿಡ್ತೇನೆ.
ಹಾಗೆ ಫ್ರೆಂಡ್ಸ್ ಇನ್ನು ಹೆಚ್ಚಿದಂತೆ ತರಕಾರಿದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನು ನಾನು ಒಂದು ಪ್ಲೇಟ್ ಅಥವಾ ಯಾವ್ದಾರ ಒಂದು ಬಟ್ಲಿದ್ರೆ ಹಾಕೊಂಡ್ಬಿಡ್ಬೇಕು. ಆವಾಗ ಕಿಚನ್ನು ಕೂಡ ನೀಟಾಗಿರುತ್ತೆ. ಇದೊಂದು ಕುಕ್ಕಿಂಗ್ ಮಾಡೋ ಹೆಣ್ಮಕ್ಳು ಇದೊಂದು ಸಣ್ಣ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ತರಕಾರಿ ಏನಾದರೂ ಹೆಚ್ಚುವಾಗ ಈ ಥರ ಸಿಪ್ಪೆನ ಒಂದು ಕಡೆ ಹಾಕೊಂಡ್ಬಿಟ್ರೆ ನಿಮಗೂ ಕಿಚನ್ ಕೂಡ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಷ್ಟೊಂದು ಮೆಸ್ಸಿಯಾಗಿ ಕಾಣಲ್ಲ. ಹಾಗೆ ಫ್ರೆಂಡ್ಸ್ ಇನ್ನು ಕ್ಯಾರೆಟು ಕೂಡ ಒಂದೇ ಒಂದು ಉಳಿದಿತ್ತಲ್ವ, ಸೊ ಹಾಗಾಗಿ ಅದನ್ನು ಸಹ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫೈನಲಿ ಇಷ್ಟು ತರಕಾರಿನ ಹಾಕಿ ನಾನು ಅಲಸಂದಿ ಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಈ ಕಡೆ ತರಕಾರಿ ಹಾಕೋಕ್ಕಿಂತ ಮುಂಚೆನೇ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಬೆಂದೋಗ್ಬಿಟ್ಟಿತ್ತು. ಸೊ ಇನ್ನು ತರಕಾರಿ ಹಾಕಿದ್ರೆ ಎಲ್ಲ ಕದ್ರೋಗ್ಬಿಡುತ್ತೆ ಅಂತೇಳಿ, ಅಂದರೆ ಸಿಗೋಲ್ಲ, ಸ್ವಲ್ಪ ಹುಡ್ಕೋದು ಕಷ್ಟ ಆಗುತ್ತೆ ಹಸಿಮೆಣಸಿನ್ಕಾಯಿ. ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಇನ್ನು ಗೋಬಿ ಕಡ್ಡಿ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಹಂಚಿ ಕಡ್ಡಿ ಅಥವಾ ಗೋಬಿ ಕಡ್ಡಿ ಚುಚ್ಚಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಒಂದೇ ಸಲ ತೊಗೋಬೋದು. ಆವಾಗ ಮೆಣಸಿನ್ಕಾಯಿ ಈಸಿಯಾಗಿ ನಾವು ತೆಗೆದಾಕೋದು ಬೇಯಿಸೋಕ್ಕಾಗ್ದಾಗ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಆ ಥರ ಏನೂ ಮಾಡಲಿಲ್ಲ ಮೆಥಡು, ಸ್ವಲ್ಪ ಅರ್ಜೆಂಟಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಅಂತೇಳಿ ಹಾಗೆ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ತೆಗ್ದು ಹಾಕೊಂಡು ನಂತರದಲ್ಲಿ ನಾನು ಏನು ಹೆಚ್ಚಿ ತೊಗೊಂಡಿದ್ನಲ್ಲ ತರಕಾರಿನ ಹಾಕ್ಕೊಂಡು ಇದನ್ನು ತರಕಾರಿ ಚೆನ್ನಾಗಿ ಬೆಂದ್ಕೋಬೇಕಾಗುತ್ತೆ, ಅಂದರೆ ಬಾಯಿಗೆ ಸಿಗಬೇಕು ತಿನ್ನುವಾಗ ಆ ರೇಂಜಿಗೆ ನಾನು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಮಾಡಿಕೊಂಡು ಇನ್ನು ಚಟ್ನಿನೂ ಸಹ ರುಬ್ಬಾಕಿ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ನೀವೆಲ್ಲ ಹೇಗೆ ಮಾಡ್ತೀರಲ್ಲ ಅದೇ ಥರ ನಾನು ಕೂಡ ಸಿಂಪಲ್ಲಾಗಿ ಮಾಡಿಕೊಂಡೆ. ಇನ್ನು ರೈಸಿಗೆ ಇದು ನನ್ನ ಮಗನಿಗೆ ರೈಸಿಗೆ ಸಾಂಬಾರು, ಜೊತೆಗೆ ನಮಗೆ ಇಲ್ಲಿ ಮುದ್ದೆ, ಮೊಟ್ಟೆನೂ ಸಹ ಬೇಯಿಸ್ಕೊಂಡಿದ್ದೆ ನಾನು ಊಟಕ್ಕೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಕೂಡ ಇಷ್ಟೇ, ತುಂಬಾ ಸಿಂಪಲ್ಲಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಬಾಯ್.